ಕಾಡಾನೆ ದಾಳಿಯಿಂದ ಕೂಲಿ ಕಾರ್ಮಿಕ ಗ್ರೇಟ್ ಎಸ್ಕೇಪ್ ಆದಂತಹ ಘಟನೆ ನಡೆದಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಕೆಸಗುಳಿ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ತಮ್ಮ ಸಮಯ ಪ್ರಜ್ಞೆಯಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ವೃದ್ಧ ಕಾರ್ಮಿಕ. ಪಿಂಟೋ ಕಾಫಿ ಎಸ್ಟೇಟ್ನಲ್ಲಿ ಈ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಡಾನೆ ದಾಳಿಗೆ ಯತ್ನಿಸಿದೆ. ಕಾಡಾನೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಂತೆ ದಿಕ್ಕಾಪಾಲಾಗಿ ಓಡಿದ್ದಾರೆ ಕಾರ್ಮಿಕ. ನೇರವಾಗಿ ಓಡದೆ ತಮ್ಮ ಸಮಯ ಪ್ರಜ್ಞೆಯನ್ನ ಮೆರೆದಿದ್ದಾರೆ. ಜಿಗ್ಜ್ಯಾಗ್ ಶೇಪ್ ಅಲ್ಲಿ ಓಡಿದ್ದಾರೆ, ಝೆಡ್ ಶೇಪ್ ಅಲ್ಲಿ ಓಡಿದ್ದಾರೆ. ಈ ರೀತಿ ಓಡಿದ್ರೆ ಆನೆಗಳಿಗೆ ಓಡೋದಕ್ಕೆ ಸಾಧ್ಯ ಆಗಲ್ಲ. ಅಡ್ಡಾದಿಡ್ಡಿಯಾಗಿ ಓಡಿದ್ರೆ ಆನೆಗಳಿಗೆ ಆ ರೀತಿ ಓಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಅರಿತಿದ್ದಂತ ಈ ವೃದ್ಧ ಕಾರ್ಮಿಕ ಅದೇ ರೀತಿ ಓಡಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ನಿಜಕ್ಕೂ ಅವರ ಧೈರ್ಯವನ್ನ ನಾವು ಮೆಚ್ಚಲೇಬೇಕು. ಇಂತಹ ಸಂದರ್ಭದಲ್ಲಿ ನಾವು ಬ್ಲ್ಯಾಂಕ್ ಆಗಿ ಬಿಡ್ತೀವಿ, ಸಮಯ ಪ್ರಜ್ಞೆ ಮೆರೆಯೋದಕ್ಕಾಗಲ್ಲ, ಹೇಗೋ ಓಡ್ಬಿಡ್ತೀವಿ. ಆದ್ರೆ ಇಂತಹ ಒಂದು ಅಪಾಯಕಾರಿ ಸನ್ನಿವೇಶದಲ್ಲೂ ಕೂಡ ಅವರು ತಮ್ಮ ಸಮಯ ಪ್ರಜ್ಞೆಯನ್ನ ಮರೆತಿರೋದು ನಿಜಕ್ಕೂ ಗ್ರೇಟ್. ಜಿಗ್ಜ್ಯಾಗ್ ಶೇಪ್ ಅಲ್ಲಿ ಅಡ್ಡಾದಿಡ್ಡಿಯಾಗಿ ಓಡಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ವೃದ್ಧ. ಕರಡಿ ಹೆಸರಿನ ಕಾಡಾನೆ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಯತ್ನಿಸಿದೆ. ಮತ್ತೆ ಕಾಡಾನೆಯಿಂದ ಎಸ್ಕೇಪ್ ಆಗೋದಕ್ಕೆ ಅವರು ಕಾರಿನ ಅಡಿ ಅವಿತು ಕುಳಿತಿದ್ದಾರೆ. ಅವರ ಧೈರ್ಯಕ್ಕೆ ನಿಜಕ್ಕೂ ಸಲಾಂ ಹೇಳಲೇಬೇಕು. ಯಾವ ಪ್ರಶಸ್ತಿ ಕೊಟ್ಟರು ಕಮ್ಮಿನೇ ಅವರ ಆ ಒಂದು ಧೈರ್ಯಕ್ಕೆ. ಅಷ್ಟರ ಮಟ್ಟಿಗೆ ಅವರು ಆ ಕ್ಷಣದಲ್ಲಿ ಸಮಯ ಪ್ರಜ್ಞೆನ ಬೆರೆದಿದ್ದಾರೆ. ಕಾಡಾನೆಯಿಂದ ಎಸ್ಕೇಪ್ ಆಗಿದ್ದಾರೆ. ಆನೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ ರೀತಿ ಓಡಬೇಕು ಅನ್ನೋದು ಅವರಿಗೆ ಗೊತ್ತಿತ್ತು. ಅದನ್ನ ಆ ಸಂದರ್ಭದಲ್ಲಿ ಅವರು ಬಳಸ್ಕೊಂಡಿದ್ದಾರೆ. ಆ ಒಂದು ಸಮಯ ಪ್ರಜ್ಞೆಯಿಂದಾಗಿ ಅವರು ಬದುಕುಳಿದಿದ್ದಾರೆ. ಈ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ಗೆ ಮಾತ್ರ ಸಿಕ್ಕಿದೆ. ಅವರು ಕಾಡಾನೆಯಿಂದ ಎಸ್ಕೇಪ್ ಆಗುವಂತಹ ದೃಶ್ಯ ನಿಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ನಲ್ಲಿ ಲಭ್ಯ ಆಗಿದೆ, ಪಬ್ಲಿಕ್ ಇಂಪ್ಯಾಕ್ಟ್ಗೆ ಲಭ್ಯ ಆಗಿದೆ. ನಿಜಕ್ಕೂ ಆ ಸನ್ನಿವೇಶ ನೋಡಿದ್ರೆ ನಮ್ಮ ಎದೆ ನಡಗತ್ತೆ. ಅಂಥ ಒಂದು ಭಯಾನಕ ಸನ್ನಿವೇಶ ಅದು, ಎದೆ ನಡಗಿಸುವಂತಹ ಸನ್ನಿವೇಶ. ಆ ಸನ್ನಿವೇಶವನ್ನ ಕೂಡ ಕಾರ್ಮಿಕ ಎಷ್ಟು ಧೈರ್ಯವಾಗಿ ಎದುರಿಸಿದ್ದಾರೆ ಅಂದ್ರೆ ನಿಜಕ್ಕೂ ಅವರಿಗೆ ನಾವು ಸಲಾಂ ಹೇಳಲೇಬೇಕು. ಅವರ ಆ ಒಂದು ಧೈರ್ಯಕ್ಕೆ ಯಾವ ಪ್ರಶಸ್ತಿ ಕೊಟ್ಟರು ಕಮ್ಮಿನೇ. ಅವರ ಸಮಯ ಪ್ರಜ್ಞೆಗೆ ನಮ್ದೊಂದು ಹ್ಯಾಟ್ಸ್ ಆಫ್.